ಒಮ್ಮೆ ಯೋಚನೆ ಮಾಡಿ ನೋಡಿ, ಒಬ್ಬನು ದೇವರನ್ನು ತುಂಬ ಪ್ರೀತಿಸುತ್ತಾನೆ ಅಂದರೆ ಅವನು ಹೇಗೆ ಪೂಜೆ ಮಾಡ್ತಾನೆ? ಮಂತ್ರಗಳಿಂದನಾ ಅಥವಾ ಹೂವಿನ ಪೂಜೆಯ? ಆದರೆ ಈ ಕಥೆಯಲ್ಲಿ ಅದೆಲ್ಲ ಇಲ್ಲ. ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇರೋದು ಹೋಮ್ ವಾಹಿನಿ ಚಾನಲ್. ನಾನು ಜ್ಯೋತಿ. ಕಾಡಿನೊಳಗೆ ಒಬ್ಬ ಬೇಟೆಗಾರನಿದ್ದ. ಅವನ ಹೆಸರೇ ಕಣ್ಣಪ್ಪ. ಅವನಿಗೆ ಶಾಸ್ತ್ರ ಗೊತ್ತಿರಲಿಲ್ಲ, ಪೂಜೆಯ ಕ್ರಮ ಗೊತ್ತಿರಲಿಲ್ಲ. ಆದರೆ ಒಂದು ವಿಷಯ ಸ್ಪಷ್ಟ, ಅವನಿಗೆ ಶಿವ ಅಂದರೆ ಪ್ರಾಣ. ಅವನು ಅರಣ್ಯದಲ್ಲಿ ಬೇಟೆ ಮಾಡಿ ಬದುಕುತ್ತಿದ್ದನು. ಅವನಿಗೆ ಶಾಸ್ತ್ರ, ಮಂತ್ರ, ಪೂಜೆಗಳ ಬಗ್ಗೆ ಯಾವುದೇ ಜ್ಞಾನ ಇರಲಿಲ್ಲ. ಕಣ್ಣಪ್ಪನು ದೇವರಿಗೆ ಪೂಜೆ ಮಾಡುವ ವಿಧಾನ ಸಹ ಗೊತ್ತಿರಲಿಲ್ಲ. ಆದರೂ ಅವನ ಭಕ್ತಿ ತುಂಬ ಶುದ್ಧವಾಗಿತ್ತು. ಅವನು ಪ್ರತಿದಿನ ಬೇಟೆ ಮಾಡಿದ ಮಾಂಸವನ್ನು ತಂದು ಮೊದಲು ತಾನು ರುಚಿ ನೋಡಿ ನಂತರ ಶಿವಲಿಂಗಕ್ಕೆ ಅರ್ಪಿಸುತ್ತಿದ್ದ. ನದಿಯಿಂದ ನೀರನ್ನು ಬಾಯಲ್ಲಿ ತಂದು ಶಿವಲಿಂಗಕ್ಕೆ ಅಭಿಷೇಕ ಮಾಡುತ್ತಿದ್ದ. ಇದು ಎಲ್ಲವೂ ಹೊರಗಿನಿಂದ ನೋಡುವವರಿಗೆ ತಪ್ಪಾಗಿ ಕಾಣಿಸಿದ್ದರೂ ಶಿವನಿಗೆ ಕಣ್ಣಪ್ಪನ ಭಕ್ತಿ ಮಾತ್ರ ಮುಖ್ಯವಾಗಿತ್ತು. ಒಂದು ದಿನ ಶಿವನು ಕಣ್ಣಪ್ಪನ ಭಕ್ತಿಯನ್ನು ಪರೀಕ್ಷಿಸಲು ನಿರ್ಧರಿಸಿದ್ದನು. ಶಿವಲಿಂಗದ ಒಂದು ಕಣ್ಣಿನಿಂದ ರಕ್ತ ಹರಿಯಲು ಶುರು ಆಯಿತು. ಅದನ್ನು ಕಂಡ ಕಣ್ಣಪ್ಪನು ಬಹಳ ದುಃಖಪಟ್ಟ. ಅಯ್ಯೋ, ನನ್ನ ದೇವರಿಗೆ ನೋವಾಗುತ್ತಿದೆ ಎಂದು ಕಳವಳಗೊಂಡನು. ಔಷಧಿ ಏನೂ ಇಲ್ಲದ ಕಾರಣ ಕಣ್ಣಪ್ಪ ತಕ್ಷಣವೇ ಒಂದು ಭಯಾನಕ ನಿರ್ಧಾರ ತೆಗೆದುಕೊಂಡನು. ಅವನು ತನ್ನ ಒಂದು ಕಣ್ಣನ್ನು ಕಿತ್ತು ಶಿವಲಿಂಗದ ಮೇಲೆ ಇಟ್ಟನು. ರಕ್ತ ಹರಿಯುವುದು ನಿಂತಿತು. ಆದರೆ ತಕ್ಷಣವೇ ಶಿವಲಿಂಗದ ಇನ್ನೊಂದು ಕಣ್ಣಿನಿಂದಲೂ ರಕ್ತ ಹರಿಯಲು ಶುರು ಆಯಿತು. ಇದನ್ನು ನೋಡಿ ಯಾವುದೇ ಹಿಂಜರಿಕೆಯಾಗದೆ ಕಣ್ಣಪ್ಪನು ತನ್ನ ಇನ್ನೊಂದು ಕಣ್ಣನ್ನು ಅರ್ಪಿಸಲು ಮುಂದಾದನು. ಶಿವನಿಗೆ ಕಣ್ಣಪ್ಪನ ಭಕ್ತಿ ತುಂಬ ಇಷ್ಟವಾಯಿತು. ಆ ಕಾರಣದಿಂದ ಅವನಿಗೆ ಕಣ್ಣಪ್ಪ ಎಂಬ ಹೆಸರನ್ನು ನೀಡಿದರು. ಅದೇ ಕ್ಷಣದಲ್ಲಿ ಶ್ರೀ ಶಿವನು ಪ್ರತ್ಯಕ್ಷನಾದ. ನಿಲ್ಲು ಕಣ್ಣಪ್ಪ ಎಂದು ಹೇಳಿ ಅವನ ಕೈ ಹಿಡಿದನು. ಶಿವನು ಕಣ್ಣಪ್ಪನ ಕಣ್ಣುಗಳನ್ನು ಮರಳಿಕೊಟ್ಟು ಅವನನ್ನು ಆಶೀರ್ವಾದಿಸಿದ್ದ. ನಿನ್ನ ಭಕ್ತಿ ತುಂಬ ಶುದ್ಧವಾಗಿದೆ. ಇಂತಹ ಭಕ್ತಿ ಎಲ್ಲರಿಗೂ ಸಿಗದು ಎಂದು ಶಿವನು ಹೇಳಿದರು. ಈ ಕಥೆಯ ಸಾರಾಂಶ ಏನಪ್ಪ ಅಂದರೆ, ಭಕ್ತಿ ಎಂದರೆ ಮಂತ್ರಗಳಲ್ಲ, ವಿಧಿವಿಧಾನಗಳಲ್ಲ. ಭಕ್ತಿ ಎಂದರೆ ಶುದ್ಧ ಮನಸ್ಸು ಮತ್ತು ದೇವರ ಮೇಲಿನ ನಿಜವಾದ ಪ್ರೀತಿ. ಈ ಕತೆ ಎಲ್ಲರಿಗೂ ಇಷ್ಟವಾಗಿದೆ ಅನ್ಕೊತೀನಿ. ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನೋಡಿರುವ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು.